me forever on fire. ಬೊಂಬೆ ನಗರಿ ಪಟ್ಟಕ್ಕಾಗಿ ಸೈನಿಕನ ವಿರುದ್ಧ ದಳಪತಿ ದಾಳ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಸ್ವತಂತ್ರ ಸ್ಪರ್ಧೆ ಅಂತ ಸಿಪಿವೈ ಘೋಷಣೆ. ದೆಹಲಿಯಲ್ಲೇ ಇದು ಎಚ್ಡಿಕೆ ಕಟ್ಟಿ ಹಾಕೋಕೆ ಯತ್ನಿಸ್ತಾ ಇದ್ದಾರೆ ಯೋಗೇಶ್ವರ್. ಆದ್ರೆ ಸುತಾರಾಮ್ ಟಿಕೆಟ್ ಬಿಟ್ಕೊಡೋಕೆ ಕುಮಾರಸ್ವಾಮಿ ಒಪ್ತಾ ಇಲ್ಲ. ಮಗ ನಿಖಿಲ್ಗೆ ರಾಜಕೀಯ ಆಶ್ರಯಕ್ಕಾಗಿ ಪರದಾಡ್ತಿದ್ದಾರೆ ಎಚ್ಡಿಕೆ. ಚನ್ನಪಟ್ಟಣದಲ್ಲಿ ನಿಖಿಲ್ ನಿಲ್ಲಿಸೋಕೆ ಅಮಿತ್ ಶಾ ಬಳಿಯೂ ಕೂಡ ಚರ್ಚೆ ಆಗಿದೆ. ಒಂದ್ ಕಡೆಯಲ್ಲಿ ಸಿಪಿ ಯೋಗೇಶ್ವರ್ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಅಕಸ್ಮಾತ್ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ರೂ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಬಿಲ್ಕುಲ್ ಯಾವುದೇ ಕಾರಣಕ್ಕೂ ಬಿಟ್ಟೇ ಕೊಡಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಕಾರಣ ನಿಖಿಲ್ ಕುಮಾರಸ್ವಾಮಿ ತನ್ನ ಪುತ್ರನಿಗೆ ಒಂದು ಆಶ್ರಯ ಬೇಕು, ಒಂದು ರಾಜಕೀಯ ಬುನಾದಿ ಬೇಕು, ಒಂದು ಗಟ್ಟಿಯಾದಂಥ ಒಂದು ಸ್ಥಳ ಬೇಕು, ತವರು ಕ್ಷೇತ್ರ ಅಂತ ಬೇಕು. ಹಾಗಾಗಿ ಅಲ್ಲಿ ಮಗನನ್ನು ನಿಲ್ಲಿಸಬೇಕು, ಗೆಲ್ಲಿಸಬೇಕು ಅನ್ನುವಂಥ ಮಹದಾಸೆಯನ್ನು ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ದಾರೆ. ಈಗ ಹೇಳಿ ಕೇಳಿ ಕೇಂದ್ರ ಸಚಿವರು ಬೇರೆ. ಹಾಗಾಗಿ ಅಮಿತ್ ಶಾ ಬಳಿಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿಪಿ ಯೋಗೇಶ್ವರ್ ಮನವೊಲಿಸೋಕೆ ಜೆ.ಪಿ. ನಡ್ಡಾ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಎಚ್ಡಿಕೆ. ಜೆ.ಪಿ. ನಡ್ಡಾ ಅವರಿಗೆ ಹೇಳ್ತಿದ್ದಾರೆ ಅಂತ, ಹೆಂಗಾದ್ರೂ ಮಾಡಿ ಸಿಪಿ ಯೋಗೇಶ್ವರ್ ಮನವೊಲಿಸಿ ಅಂತ. ಅಕಸ್ಮಾತ್ ಚನ್ನಪಟ್ಟಣದಲ್ಲಿ ಸಿಪಿವೈ ಬಂಡಾಯ ನಿಂತರೆ ಕಷ್ಟ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಆಗ್ಲೂ JDS ಅಖಾಡಕ್ಕೆ ಇಳಿತಾರಾ ಅನ್ನೋದು ಪ್ರಶ್ನೆ. ಸ್ಥಳೀಯ ಮುಖಂಡರಿಗೆ ಟಿಕೆಟ್ ಕೊಟ್ಟು ಚೆಕ್ಮೇಟ್ ಮಾಡ್ತಾರಾ ಅನ್ನೋದು ಕೂಡ ಪ್ರಶ್ನೆ. ಒಂದಷ್ಟು ಪ್ಲಾನ್ಗಳನ್ನು ಹಾಕೊಂಡಿದ್ದಾರೆ. ಇಲ್ಲಿ ಯಾರ ಪ್ಲಾನ್ ವರ್ಕೌಟ್ ಆಗುತ್ತೆ, ಯಾರ ಸ್ಟ್ರಾಟಜಿ ಕೈ ಹಿಡಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕುಮಾರಸ್ವಾಮಿ ಅವರು ಈ ಇಡೀ ಪಾದಯಾತ್ರೆಯಲ್ಲಿ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜೊತೆಗೆ ಕರ್ಕೊಂಡು ಓಡಾಡ್ತಾ ಇದ್ರು. ಕಾರಣ ಮಗನ ವರ್ಚಸ್ಸು ವೃದ್ಧಿ ಆಗಬೇಕು, ಮಗನಿಗೂ ರಾಜಕೀಯದಲ್ಲೂ ಒಂದು ಗಟ್ಟಿ ನೆಲೆ ಸಿಗಬೇಕು ಅಂತ. ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ತುಂಬ ಜನಕ್ಕೆ ಸಿಂಪತಿ ಇದೆ. ಆದರೆ ಗೆಲುವು ಅನ್ನೋದು ಅವರಿಗೆ ಒಂಥರ ಮಾಯಾ ಜಿಂಕೆ ಆಗಿಬಿಟ್ಟಿದೆ. ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಮಗ ಸೋಲಬಾರ್ದು, ಮಗನ ಗೆಲ್ಲಿಸ್ಕೊಂಡೇ ಬರಬೇಕು ಅನ್ನುವಂಥ ಹಠಕ್ಕೆ ಕುಮಾರಸ್ವಾಮಿ ಅವರು ಬಿದ್ದಿದ್ದಾರೆ. ಅದು ಈಗ ಕೇಂದ್ರ ಸಚಿವರಾಗಿರೋದ್ರಿಂದ ನನ್ನ ವರ್ಚಸ್ಸು ಏನಿದೆ ಅನ್ನೋದನ್ನು ತೋರಿಸ್ಬೇಕು ಅಂತ. ಹಾಗಾಗಿ ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ತನ್ನ ಪುತ್ರನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಸಿಪಿ ಯೋಗೇಶ್ವರ್ ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡಿ ಅಂತ ಜೆ.ಪಿ. ನಡ್ಡಾ ಅವ್ರಿಗೂ ಕೂಡ ಕೇಳ್ತಿದ್ದಾರೆ ಅಂತೆ. ಇಲ್ಲಿ ಯೋಗೇಶ್ವರ್ ಅವರ ನಡೆ ಕೂಡ ಬಹಳ ಕುತೂಹಲ ಕಾರಣವಾಗ್ತಾ ಇದೆ. ಯಾಕಂದರೆ ಕಳೆದ ಸರ್ಕಾರ ಪತನ ಆಗಿ BJP ಸರ್ಕಾರ ಅಧಿಕಾರಕ್ಕೆ ಬಂದಿತ್ತಲ್ಲ ಕಳೆದ ಬಾರಿ, ಆಗ ಈ ಸಿಪಿ ಯೋಗೇಶ್ವರ್ ಅವರೇನೆ ಎಲ್ಲ ವಹಿಸ್ಕೊಂಡಿದ್ದು ಅಂತ ಹೇಳ್ತಾ ಇದ್ರು. ಇಂಥ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡ್ತಾರಾ ಕೊಡಲ್ವಾ ಅನ್ನುವಂಥ ಈ ಡೌಟ್ಫುಲ್ಗಳ ನಡುವೆಯೇ ಅವರೇ ಹೇಳ್ಬಿಟ್ಟಿದ್ದಾರೆ, ಅಕಸ್ಮಾತ್ ನನಗೇನಾದರೂ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದರೆ ನಾನು ಪಕ್ಷೇತರವಾಗಬೇಕಾದ್ರೂ ನಿಂತ್ಕೊಳ್ತೀನಿ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ವರ್ತಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಟಿಕೆಟ್ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾರಿಗೆ ಇದು ವರದಾನ ಆಗತ್ತೆ, ಯಾರಿಗಿದು ಹಿನ್ನಡೆ ಆಗತ್ತೆ, ಹೇಗಿದನ್ನು ಸರಿಪಡಿಸ್ತಾರೆ. ಯಾಕಂದರೆ BJP JDS ಜೊತೆಗೆ ಮೈತ್ರಿ ಆಗಿದೆ. ಹಾಗಾಗಿ ಮೈತ್ರಿ ಧರ್ಮ ಪಾಲನೆ ಮಾಡಲೇಬೇಕು, ಮೈತ್ರಿ ನಾಯಕರ ಬೇಡಿಕೆಯನ್ನು ಕೂಡ ಕೇಳಿಸ್ಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯತೆ BJPಗೆ ಇದೆ. ಸೊ ಹಾಗಾಗಿ ಸಿಪಿ ಯೋಗೇಶ್ವರ್ ಅವರು ಮನವೊಲಿಸ್ತಾರೋ ಅಥವಾ ಕುಮಾರಸ್ವಾಮಿ ಅವರ ಮನವೊಲಿಸ್ತಾರೋ, ಕೊನೆಗೆ ಯಾರೂ ಮನವೊಲಿದೇನೆ ಇನ್ನೇನೋ ಗೇಮ್ ಆಗುತ್ತೋ, ಅದ್ರದ್ದು ಲಾಭ ಕಾಂಗ್ರೆಸ್ಸಿಗಾಗುತ್ತೋ, ಈ ಚರ್ಚೆಗಳಾಗ್ತಾ ಇದೆ. ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಚರ್ಚೆಗಳು ಹಾಗೆಯೇ ಬೆಳವಣಿಗೆಗಳಾಗ್ತಾ ಇದೆ. ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ, ಆ ನಂತರದ ಬೆಳವಣಿಗೆಗಳೇನು. ಯಾಕಂದರೆ ಇದನ್ನು ಪ್ರತಿಷ್ಠೆಗೆ ಕಣ ಆಗಿ ತೆಗೆದುಕೊಂಡಿದ್ದಾರೆ, ವರ್ಚಸ್ಸಿನ ಕಣ ಆಗಿ ತೆಗೆದುಕೊಂಡಿದ್ದಾರೆ. ಬಿಟ್ಕೊಡ್ಲೇಬಾರ್ದು, ಇದು ನನ್ನ ಕ್ಷೇತ್ರ ಅನ್ನುವಂಥ ರೀತಿಯಲ್ಲಿ ಇದನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಯಾರಿಗಿಲ್ಲಿ ಟಿಕೆಟ್ ಸಿಗುತ್ತೆ ಮತ್ತು ಟಿಕೆಟ್ ಸಿಕ್ತಿದ್ದವರ ಮುಂದಿನ ನಡೆ ಏನಾಗಿರುತ್ತೆ, ಇದು ಈ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.